ಆರ್ಡರ್ ಮಾಡಿದ್ದಲ್ಲೇ ತುಂಬ ಇಷ್ಟಪಟ್ಟಿದ್ದು ಓಪನ್ ಮಾಡಿದಾಗ ಪ್ಯಾಕೇಜ್ನ ಈ ಡ್ರೆಸ್ಸೇ ಕಾಂಬಿನೇಷನ್ ಅಂತ ನನಗೆ ತುಂಬ ಇಷ್ಟ ಆಯಿತು. ವೈಟ್ ವಿತ್ ಪ್ಯಾರೆಟ್ ಗ್ರೀನ್ ಕಲರ್. ಸೊ ಇದು ನನಗೆ ತುಂಬ ಡಿಸಪಾಯಿಂಟ್ಮೆಂಟ್ ಆಯಿತು. ಇದನ್ನು ನಾನು ರಿಟರ್ನ್ ಮಾಡ್ತೀನಿ. ನೋಡೋಣ ಇದನ್ನೇ ಮತ್ತೆ ಆರ್ಡರ್ ಮಾಡೋದಾ ಅಥವಾ ಬೇರೆ ಡ್ರೆಸ್ ಯಾವ್ದಾದ್ರು ತೊಗೊಳ್ಳೋದಾ ಅಂತ ನೋಡ್ತೀನಿ. ಏನಂತಂದರೆ ಈಗ ಆಫೀಸ್ಗೆ ಹೋಗಬೇಕು, ಕಾಲೇಜ್ ಸ್ಟೂಡೆಂಟ್ಸು ಎಲ್ರಿಗೂ ಅದೊಂದು ಡೈಲಿ ವೇರ್ ಕಿರಿಕಿರಿ ಇರುತ್ತೆ. ಅಯ್ಯೋ ಇವತ್ತೇನು ಹಾಕೊಳ್ಳೋದು, ನಾಳೆ ಏನು ಹಾಕೊಳ್ಳೋದು, ಎಷ್ಟೇ ಬಟ್ಟೆ ಇದ್ರೂ ಸಾಲೋದಿಲ್ಲ. ಸೊ ಇದು ಬಂದುಬಿಟ್ಟು ನಿಮಗೆ ರ್ಯಾಪರಲ್ಲಿ ಕಾಣ್ತಿರೋ ಥರ ನೆವಿ ಬ್ಲೂ ಕಲರ್ ಮತ್ತು ವೈಟ್ ಕಲರ್ ಮಿಕ್ಸ್ ಇರೋದು. ಸೊ ನೋಡೋಣ ಹೆಂಗಿದೆ ಅಂತ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಕಾವ್ಯದಾಯನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ ಒಂದು ದೊಡ್ಡ ಥ್ಯಾಂಕ್ಸ್ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ನಾನು ಒಂದು ಹೊಸ ಕಂಟೆಂಟ್ ಜೊತೆಗೆ ಬಂದಿದ್ದೀನಿ. ಏನಂತಂದರೆ ಇದು ಎಲ್ರಿಗೂ ಯೂಸ್ಫುಲ್ ಆಗುವಂಥ ಕಂಟೆಂಟು, ಅದರಲ್ಲೂ ಕೂಡ ಹೆಣ್ಮಕ್ಳಿಗೆ ಸ್ಪೆಷಲಿ ಅವ್ರಿಗೊಂದು ಹೆಲ್ಪ್ಫುಲ್ ಆಗುವಂಥ ಕಂಟೆಂಟ್ ತೊಗೊಂಡು ಬಂದಿದ್ದೀನಿ. ಏನಂತಂದರೆ ಈಗ ಆಫೀಸ್ಗೆ ಹೋಗಬೇಕು, ಕಾಲೇಜ್ ಸ್ಟೂಡೆಂಟ್ಸು ಎಲ್ರಿಗೂ ಅದೊಂದು ಡೈಲಿ ವೇರ್ ಕಿರಿಕಿರಿ ಇರುತ್ತೆ. ಅಯ್ಯೋ ಇವತ್ತೇನು ಹಾಕೊಳ್ಳೋದು, ನಾಳೆ ಏನು ಹಾಕೊಳ್ಳೋದು, ಎಷ್ಟೇ ಬಟ್ಟೆ ಇದ್ರೂ ಸಾಲೋದಿಲ್ಲ ಹೆಣ್ಮಕ್ಳಿಗೆ. ಸೊ ಹಾಗಾಗಿ ಇವತ್ತು ಬಟ್ಟೆ ಬಗ್ಗೆನೇ ಒಂದು ಕಂಟೆಂಟ್ ತೊಗೊಂಡು ಬಂದಿದ್ದೀನಿ. ನೀವು ಆಲ್ರೆಡಿ ತುಂಬ ವೀಡಿಯೋಸ್ ನೋಡಿದ್ದೀರಾ ಅನ್ಕೊತೀನಿ. ಯಾಕಂತಂದರೆ ತುಂಬ ಜನ ಒಂದೊಂದು ಆನ್ಲೈನಲ್ಲಿ ಶಾಪಿಂಗ್ ಮಾಡಿರ್ತಾರೆ, ಅದ್ರ ಬಗ್ಗೆ ರಿವ್ಯೂ ಮಾಡ್ತಾರೆ, ಯಾವ್ಯಾವ ಕ್ಲೋತ್ಸ್ ಹೆಂಗಿದೆ, ಎಷ್ಟು ಅಮೌಂಟಲ್ಲಿ ಸಿಗುತ್ತೆ ಅಂತ. ಸೊ ಹಾಗೆ ಇವತ್ತು ನಾನು ಕೂಡ ಒಂದು ಆನ್ಲೈನ್ ಶಾಪಿಂಗ್ ಮಾಡಿದ್ದೀನಿ. ಅದೇನಂತಂದರೆ ಮೀಶೋಯಿಂದ ಒಂದಷ್ಟು ಡ್ರೆಸ್ನ ನಾನು ತರಿಸ್ಕೊಂಡಿದ್ದೀನಿ. ಒಂದಷ್ಟು ಡ್ರೆಸ್ ಅಂದರೆ ಒಂದು 5 ಪೇರ್ಸ್ ಆಫ್ ಡ್ರೆಸ್ ತರಿಸ್ಕೊಂಡಿದ್ದೀನಿ. ಇದೆಲ್ಲ ಬಂದ್ಬಿಟ್ಟು ನಿಮಗೆ ಕಡಿಮೆ ಬಜೆಟಲ್ಲಿ ಸಿಗೋವಂಥದ್ದು. ನಾನು ಲಾಸ್ಟಲ್ಲಿ ಹೇಳ್ತೀನಿ ನಾನು ಇಷ್ಟು ಡ್ರೆಸ್ನ ಎಷ್ಟು ಅಮೌಂಟಿಗೆ ತರಿಸ್ಕೊಂಡಿದ್ದೀನಿ, ಎಷ್ಟರಲ್ಲಿ ಸಿಗುತ್ತೆ, ಕ್ವಾಲಿಟಿ ಹೇಗಿದೆ ಅಂತ ನಾನು ಒಂದೊಂದೇ ಪ್ರಾಡಕ್ಟ್ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಇದೆಲ್ಲ ನಿಮಗೆ ಖಂಡಿತ ಹೆಲ್ಪ್ಫುಲ್ ಆಗುತ್ತೆ. ನಾನು ಮುಂಚೆನೇ ಹೇಳ್ದಂಗೆ ನಿಮಗೆ ಡೈಲಿ ವೇರ್ ಬಗ್ಗೆ ಕಿರಿಕಿರಿ ಇರೋರು, ಸೊ ಇದೆಲ್ಲ ನಿಮಗೆ ಅಫೋರ್ಡಬಲ್ ಪ್ರೈಸಸಲ್ಲಿ ಸಿಗುತ್ತೆ. ಸೊ ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ. ಸೊ ನಾನು ರಿವ್ಯೂ ಮಾಡ್ತೀನಿ ಪ್ರಾಡಕ್ಟ್ ಹೇಗಿದೆ ಅಂತ. ಅದಾದಮೇಲೆ ನಿಮಗೆ ಇಷ್ಟ ಆಯಿತು ಅಂತಂದರೆ ನೀವು ಕೂಡ ಇದನ್ನ ಪರ್ಚೇಸ್ ಮಾಡ್ಕೊಬೋದು. ಸೊ ಒಂದೊಂದೇ ಪ್ಯಾಕೇಜ್ನ ಓಪನ್ ಮಾಡೋಣ. ಇದು ಆಲ್ರೆಡಿ ನಾನು ಲಾಸ್ಟ್ ವೀಕಲ್ಲಿ ಆರ್ಡರ್ ಮಾಡಿದ್ದು, ಎಲ್ಲ ಒಟ್ಟಿಗೆ ಆರ್ಡರ್ ಮಾಡಿದ್ರಿಂದ ಒಂದೊಂದು ಡೇಟಲ್ಲಿ ಬಂತು. ಸೊ ಹಾಗಾಗಿ ನಾನು ಇನ್ನೂ ಯಾವ ಪ್ಯಾಕೇಜ್ನೂ ಓಪನ್ ಮಾಡಿಲ್ಲ. ನಿಮ್ಮ ಮುಂದೆನೇ ಕ್ಯಾಮ್ರಾ ಎದುರುಗಡೆನೇ ಓಪನ್ ಮಾಡೋಣ ಅಂತ ಅಂದ್ಬಿಟ್ಟು, ನಾನು ಬಟ್ಟೆ ಹೆಂಗಿದೆ ಅನ್ನೋದು ಗೊತ್ತಿಲ್ಲ ನನಗೆ. ಸೊ ಹಾಗಾಗಿ ಇವಾಗ ನಾನು ಓಪನ್ ಮಾಡ್ತೀನಿ. ಸೊ 5 ಪ್ಯಾಕೇಜಸ್ ಇದೆ. 5 ಡಿಫ್ರೆಂಟ್ ಇಲ್ಲ, ಎರಡು ಕಲರು ಬ್ಲ್ಯಾಕ್ ತೊಗೊಂಡಿದ್ದೀನಿ, 3 ಕಲರು 3 ಡಿಫ್ರೆಂಟ್ ಕಲರ್ಸ್ ಇದೆ. ಸಾರಿ. ಸೊ ಇದನ್ನು ಇವಾಗ ರಿವ್ಯೂ ಮಾಡೋಣ, ಓಕೆನಾ? ಇವಾಗ ನಾನು ಫಸ್ಟ್ ಪ್ಯಾಕೇಜ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ನಿಮಗೆ ರ್ಯಾಪರಲ್ಲಿ ಕಾಣ್ತಿರೋ ಥರ ನೆವಿ ಬ್ಲೂ ಕಲರ್ ಮತ್ತು ವೈಟ್ ಕಲರ್ ಮಿಕ್ಸ್ ಇರೋದು. ಸೊ ನೋಡೋಣ ಹೆಂಗಿದೆ ಅಂತ. ಕೊಟ್ಟಿರೋ ದುಡ್ಡಿಗೆ ಆರಾಮಾಗಿ ಯೂಸ್ ಮಾಡ್ಬೋದು. ಯಾಕಂತಂದರೆ ಕಡಿಮೆ ಅಮೌಂಟು ಕೊಟ್ಟಿರ್ತೀವಲ್ಲ. ಸೊ ಹಾಗಾಗಿ ಏನು ಒಂದು ಸ್ವಲ್ಪ ತಿಂಗಳು ಬಾಳಿಕೆ ಬಂದ್ರೂ ಸಾಕು. ಸೊ ಆ ಥರ ರೇಂಜಲ್ಲೇ ನಾನು ಹುಡುಕಿ ತುಂಬ ಟೈಮ್ ತೊಗೊಂಡಿದ್ದೀನಿ ಈ ಪ್ರಾಡಕ್ಟ್ಸ್ನೆಲ್ಲ ಮೀಶೋದಲ್ಲಿ ಹುಡ್ಕೋದಕ್ಕೆ. ಯಾಕಂತಂದರೆ ನನಗೆ ಒಂದು ಬಜೆಟ್ ಅಂತ ಫಿಕ್ಸ್ ಮಾಡ್ಕೊಂಡಿದ್ದೆ, ಅಷ್ಟೇ ಅಮೌಂಟ್ ಒಳಗಡೆ ನಾನು ಪರ್ಚೇಸ್ ಮಾಡಬೇಕು, ನಿಮಗೂ ಕೂಡ ಅದು ಹೆವಿ ಅಂತ ಅನ್ನಿಸ್ಬಾರ್ದು ಅಂತ ಅಂದ್ಬಿಟ್ಟು ನಾನು ಅದನ್ನು ಬಕೆಟ್ ಲಿಸ್ಟಲ್ಲಿ ಹಾಕ್ಕೊಂಡಿದ್ದು. ಆಮೇಲೆ ಆರ್ಡರ್ ಮಾಡಿದ್ದು ಒಂದೊಂದೇ. ಸೊ ಇದು ಫಸ್ಟ್ ಡ್ರೆಸ್ಸು. ಇದ್ರದ್ದು ರಿಟರ್ನ್ ಡೇಟ್ ಕೂಡ ನಾನು ಯಾವಾಗ ಅಂತ ನೋಡ್ಕೊಂಡಿಲ್ಲ. ಸೊ ಟೈಮ್ ಆಲ್ರೆಡಿ ಆಗೋಗ್ಬಿಟ್ಟಿದೆ ಅಂತ ಅನ್ಕೋತೀನಿ. ಏನಾದರೂ ಫಿಟ್ ಆಗಿಲ್ಲ ಅಂತಂದರೆ ನೋಡಬೇಕು, ಎಕ್ಸ್ಚೇಂಜ್ ಮಾಡೋದಕ್ಕೆ ಟೈಮ್ ಇದೆಯಾ ಹೇಗೆ ಅಂತ. ಮತ್ತು ನಾನು ತರಿಸ್ಕೊಂಡಿರೋದು ದುಪ್ಪಟ್ಟ ಸೆಟ್ ಅಲ್ಲ, ಎಲ್ಲ ಬಾಟಮ್ ಮತ್ತು ಟಾಪು ಆ ಸೆಟ್ ತರಿಸ್ಕೊಂಡಿದ್ದೀನಿ. ಇದು ಬಂದು ನಿಮಗೆ ಕಾಟನ್ ಫ್ಯಾಬ್ರಿಕ್ಕು, ತುಂಬ ಚೆನ್ನಾಗಿದೆ ನೋಡೋದಕ್ಕೂ. ನಾನು ವಿಡಿಯೋ ಲಾಸ್ಟಲ್ಲಿ ನಿಮಗೆ ಒಂದೊಂದೇ ಡ್ರೆಸ್ನ ಹಾಕ್ಕೊಂಡು ತೋರಿಸ್ತೀನಿ ನನಗೆ ಯಾವ ಥರ ಕಾಣುತ್ತೆ ಅಂತ. ಸೊ ಅದಾದಮೇಲೆ ನೀವು ಕೂಡ ಓಕೆ ಡಿಸಿಷನ್ ಮಾಡ್ಕೊಳ್ಬೋದು ಈ ಡ್ರೆಸ್ ತೊಗೊಳ್ಬೇಕಾ ಬೇಡವಾ ಅಂತ. ಇದು ಟಾಪು, ಇದು ಪ್ಯಾಂಟು. ನಾನು ಯಾವುದಕ್ಕೂ ಸೇಫ್ಟಿಗೆ ಮತ್ತೆ ಇರಲಿ ಅಂತ ಅಂದ್ಬಿಟ್ಟು ನನ್ನ ಸೈಜ್ಗಿಂತ ಒಂದು ಸೈಜ್ ಎಕ್ಸ್ಟ್ರಾನೇ ಆರ್ಡರ್ ಮಾಡ್ಕೊಂಡಿದ್ದೀನಿ. ಯಾಕಂತಂದರೆ ಅಟ್ಲೀಸ್ಟ್ ಸ್ವಲ್ಪ ದೊಡ್ಡದು ತರಿಸ್ಕೊಂಡ್ರೆ ರಿಟರ್ನ್ ಮಾಡೋದಕ್ಕೆ ಏನು ಅಷ್ಟೊಂದು ಪ್ರಾಬ್ಲಮ್ ಆಗೋದಿಲ್ಲ. ಯಾಕಂದರೆ ಅದನ್ನೇ ಆಲ್ಟರ್ ಮಾಡಿಬಿಟ್ಟು ಹಾಕಿಸ್ಕೊಳ್ಬೋದು. ಸೈಜ್ ಚಿಕ್ಕ ಆದರೆ ಮತ್ತೆ ರಿಟರ್ನ್ ಮಾಡಬೇಕು, ಮತ್ತೆ ಆರ್ಡರ್ ಮಾಡಬೇಕು, ಅದೆಲ್ಲ ಸುಮ್ಮನೆ ಪಜಿತಿ ಅಂತ ಅಂದ್ಬಿಟ್ಟು ನಾನು ಒಂದು ಸೈಜ್ ಎಕ್ಸ್ಟ್ರಾನೇ ತರಿಸ್ಕೊಂಡಿದ್ದೀನಿ. ಸೊ ಇದು ನಮ್ಮ ಫಸ್ಟ್ ಪ್ಯಾಕೇಜು. ಚೆನ್ನಾಗಿದೆ ಬಟ್ಟೆ. ಇದು ಬಂದುಬಿಟ್ಟು ಕಾಟನ್ ಮೆಟೀರಿಯಲ್ಲು.
ಹಾಕೊಂಡ್ಮೇಲೂ ತುಂಬ ಚೆನ್ನಾಗಿ ಕಾಣುತ್ತೆ. ಅದನ್ನು ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ, ಓಕೆನಾ. ಮತ್ತು ಈ ಫೋಟೋಸ್ನೆಲ್ಲ ನಾನು ನಿಮಗೆ ನಂದು ಸ್ಕ್ರೀನ್ ಸೈಡಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ನೋಡಿ ಯಾವ ಥರ ಇತ್ತು ಆನ್ಲೈನಲ್ಲಿ ಅಂತ ಅಂದ್ಬಿಟ್ಟು. ಅದಾದಮೇಲೆ ಲಾಸ್ಟಲ್ಲಿ ನಾನು ನಿಮಗೆ ಹಾಕೊಂಡು ತೋರಿಸ್ತೀನಿ, ಓಕೆನಾ. ಇದು ಬಂದ್ಬಿಟ್ಟು ನಮ್ಮ ಸೆಕೆಂಡ್ ಪ್ಯಾಕೇಜು. ಈ ಕುರ್ತಾ ಬಂದ್ಬಿಟ್ಟು ನಮಗೆ ಬ್ಲ್ಯಾಕ್ ಮತ್ತು ವೈಟಲ್ಲಿ ತರಿಸ್ಕೊಂಡಿದ್ದೀನಿ. ಮೇ ಬಿ ಇದು ಸ್ಲೀವ್ಲೆಸ್ ಅಂತ ಅಂದ್ಕೊತೀನಿ, ನಾನು ಬುಕ್ ಮಾಡಿರೋದು. ತುಂಬ ಎಕ್ಸೈಟ್ಮೆಂಟಲ್ಲಿ ತರಿಸ್ಕೊಂಡಿದ್ದೀನಿ, ಯಾವುದು ನನಗೆ ಡಿಸಪಾಯಿಂಟ್ಮೆಂಟ್ ಆಗದೆ ಹೋದರೆ ಸಾಕು. ಚೆನ್ನಾಗಿದೆ ಪ್ರಿಂಟು. ಇದು ಬಂದ್ಬಿಟ್ಟು ನಿಮಗೆ ಬ್ಲ್ಯಾಕ್ ಕಲರ್ ಮೇಲೆ ವೈಟ್ ಪ್ರಿಂಟೆಡ್. ಇದು ಈ ಏನು ಫ್ಲವರ್ಸ್ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ವೈಟ್ ಪ್ರಿಂಟೆಡು. ಸೊ ಈ ಥರ ಇದೆ ಕುರ್ತಾ. ಮತ್ತು ಇದು ಸ್ಲೀವ್ಲೆಸ್ ಟಾಪು. ಹಿಂದೆಗಡೆ ಬಂದ್ಬಿಟ್ಟು ಈ ಥರ ಇದೆ. ಒಂದು ಸ್ವಲ್ಪ ಮೆಟೀರಿಯಲ್ ತೆಳು ಅಂತ ಅನಿಸುತ್ತೆ, ಮೇ ಬಿ ನೀರಿಗೆ ಹಾಕಿದ್ಮೇಲೆ ಹೆಂಗಾಗತ್ತೆ ಅಂತ ಗೊತ್ತಿಲ್ಲ. ಬಟ್ ಇವಾಗ ನೋಡೋದಕ್ಕೆ ಸ್ವಲ್ಪ ತೆಳು ಅಂತ ಅಂದ್ಕೊತೀನಿ. ಹಾಕೊಂಡು ತೋರಿಸ್ತೀನಿ ನಾನು ನಿಮಗೆ. ಬಟ್ ತುಂಬ ಚೆನ್ನಾಗಿದೆ ಇದು ಕುರ್ತಾ. ಸೊ ಈ ಕುರ್ತಾಕ್ಕೆ ಟಾಪ್ ಬಂದ್ಬಿಟ್ಟು ನಿಮಗೆ ಪ್ಲೇನ್ ವೈಟ್ ಕಲರ್ ಬಾಟಮ್ ಇದು. ಸೊ ಇದು ಪ್ಲಾಜೋ ಪ್ಯಾಂಟ್ ಥರ, ಓಕೆ, ಸ್ವಲ್ಪ ಪ್ಲಾಜೋ ಪ್ಯಾಂಟ್ ಥರ ನಮ್ಗೆ ಅನಿಸುತ್ತೆ. ಬಾಟಮಲ್ಲಿ ಬಂದ್ಬಿಟ್ಟು ಈ ಥರ ಇದೆ ಆ್ಯಂಕಲ್ಲು, ಚೆನ್ನಾಗಿದೆ. ಟಾಪ್ ಸ್ವಲ್ಪ ತೆಳು ಅಂತ ಅನಿಸುತ್ತೆ, ಬಟ್ ಇಟ್ಸ್ ಓಕೆ. ನೀರು ಒಂದ್ಸತಿ ನೀರಿಗೆ ಹಾಕಿದ್ಮೇಲೆ ಮೇ ಬಿ ಒಂದೊಂದು ಕಾಟನ್ ಮೆಟೀರಿಯಲ್ಸ್ ಎಲ್ಲ ದಪ್ಪ ಆಗುತ್ತಲ್ಲ, ಸೊ ಆ ಥರ ಏನಾದರೂ ಆಗ್ಬೋದಾ ಅಂತ ಗೊತ್ತಿಲ್ಲ. ಬಟ್ ಓಕೆ, ಇದನ್ನು ನಾನು XL ತರಿಸ್ಕೊಂಡಿದ್ದೀನಿ. 42 ಇದು ಬಂದು ಸೈಜು. ಇದು XL ತರಿಸ್ಕೊಂಡಿದ್ದೀನಿ. ಯಾಕಂತಂದರೆ ಆಗಲೇ ಹೇಳ್ದಂಗೆ ನೋಡಿ, ಇದು ಸ್ವಲ್ಪ ಅಗಲ ಆದ್ರೂ ಸೈಡಲ್ಲೆಲ್ಲ ಒಂದು ಸ್ಟಿಚ್ ಮಾಡಿಸಿದ್ರೆ ಸಾಕು, ನಮಗೆ ಆರಾಮಾಗಿ ಫಿಟ್ ಆಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ, ಓಕೆನಾ. ಸೊ ಇದನ್ನು ಕೂಡ ಹಾಕಿ ತೋರಿಸ್ತೀನಿ ನಿಮಗೆ. ಇದು ನಮ್ಮ ಥರ್ಡ್ ಪ್ಯಾಕೇಜು. ಇದನ್ನು ಕೂಡ ಓಪನ್ ಮಾಡ್ತೀನಿ ಈಗ. ಸೊ ಇವಾಗ ಇದು ನಾನು ಓಪನ್ ಮಾಡೋ ಟೈಮಲ್ಲೇ ನಿಮಗೆಲ್ಲ ಒಂದು ತಲೆಯಲ್ಲಿ ಓಡ್ತಾ ಇರ್ಬೋದು ಅನಿಸುತ್ತೆ. ಇದು ಆಲ್ರೆಡಿ ಸ್ವಲ್ಪ ಜನ ನೀವು ನೋಡಿರ್ಬೋದು ಅನಿಸುತ್ತೆ ಮೀಶೋದಲ್ಲಿ. ಬಟ್ ಗೆಸ್ ಮಾಡಿ ಪ್ರೈಸಸ್ ಎಷ್ಟಿರುತ್ತೆ ಅಂತ. ತುಂಬ ಕಡಿಮೆ. ನಾನು ಲಾಸ್ಟಲ್ಲಿ ನಿಮಗೆ ಹೇಳ್ತೀನಿ ಇದು ಎಷ್ಟು ಅಮೌಂಟ್ ಅಂತ. ಸೊ ಒಂದು ಸತಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಆರಾಮಾಗಿ ಒಂದು ಸ್ಮಾಲ್ ಅಮೌಂಟ್ಗೆ, ಕಡಿಮೆ ಅಂದರೆ ಒಂದು 5 ಜೊತೆ ಡ್ರೆಸ್ ಆರಾಮಾಗಿ ತೊಗೊಳ್ಬೋದು. ಈ ಥರ ಡ್ರೆಸ್ಸು ನಾನು ಆನ್ಲೈನಲ್ಲಿ ನೋಡಿದಾಗ ಕಲರ್ ಇನ್ನೊಂದು ಸ್ವಲ್ಪ ಡಾರ್ಕ್ ಆಗಿತ್ತು, ಬಟ್ ಇಲ್ಲಿ ಒಂದು ಸ್ವಲ್ಪ ಲೈಟಾಗಿ ಬಂದಿದೆ. ಸೊ ಇದು ಬಂದ್ಬಿಟ್ಟು ಲೈಟ್ ಪರ್ಪಲ್, ರೆಡ್ ಮತ್ತು ನೇವಿ ಬ್ಲೂ ಮಿಕ್ಸ್ ಆಗಿದೆ. ಇದು ಬಂದ್ಬಿಟ್ಟು ಕಾಟನ್ ಡ್ರೆಸ್ಸು, ಆದರೆ ಪ್ಯೂರ್ ಕಾಟನ್ ಬರೋದಿಲ್ಲ, ಇದು ಮಿಕ್ಸ್ಡ್ ಕಾಟನ್ನು. ಟಾಪ್ ಚೆನ್ನಾಗಿದೆ. ಮತ್ತು ಇದರಲ್ಲಿ 3/4 ಸ್ಲೀವ್ಸ್ ಇದೆ, ನೀವು ನೋಡ್ಬೋದು. ಸೇಮ್ ಅಗೇನ್ ಇದು ಕೂಡ ನಾನು ದೊಡ್ಡ ಸೈಜಲ್ಲಿ ಬುಕ್ ಮಾಡ್ಕೊಂಡಿದ್ದೀನಿ. ಅಗೇನ್ ಆಲ್ಟರ್ ಮಾಡ್ಕೊತೀನಿ ನನಗೆ ದೊಡ್ಡದು ಅಂತ ಅನಿಸ್ತಂದರೆ. ಇದು ಬಂದ್ಬಿಟ್ಟು ಪ್ಲಾಜೋ ಪ್ಯಾಂಟು, ಚೆನ್ನಾಗಿದೆ. ಕಾಂಬಿನೇಷನ್ ಕೂಡ ಚೆನ್ನಾಗಿದೆ. ಮತ್ತು ಮೆಟೀರಿಯಲ್ ಕ್ವಾಲಿಟಿನೂ ಚೆನ್ನಾಗಿದೆ. ನೀರಿಗೆ ಹಾಕಿದ್ಮೇಲೆ ಏನು ಶ್ರಿಂಕ್ ಆಗೋದಿಲ್ಲ. ಮತ್ತು ಕಲರು ಲೈಟಾಗಿ ಹೋಗ್ಬೋದು ಅಂತ ಅಂದ್ಕೊತೀನಿ. ಈ ಡ್ರೆಸ್ ಇದು ಚೆನ್ನಾಗಿದೆ, ವರ್ತ್ ಬೈಯಿಂಗ್. ಸೊ ನಮ್ಮ ನೆಕ್ಸ್ಟ್ ಪ್ಯಾಕೇಜ್ ಬಂದ್ಬಿಟ್ಟು ಇದು 4th ಪ್ಯಾಕೇಜು. ಇದು ಬಂದ್ಬಿಟ್ಟು ಒಂದು ಬ್ಯೂಟಿಫುಲ್ ವೈಟ್ ವಿತ್ ಗ್ರೀನ್ ಕಲರಲ್ಲಿ ನಾನು ಆರ್ಡರ್ ಮಾಡಿದ್ದೀನಿ. ಸಿಂಪಲ್ ಡೈಲಿ ವೇರ್ಸ್ಗೆ, ನೀವೆಲ್ಲಾದರೂ ಸುಮ್ಮನೆ ಆಚೆಗಡೆ ಶಾಪಿಂಗ್ ಹೋಗ್ತಾ ಇದ್ದೀರಾ, ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ಗಾದರೆ ಡೈಲಿ ಕಾಲೇಜ್ಗೆ ಹಾಕೊಂಡು ಹೋಗೋದಕ್ಕೆ, ಯೂನಿಫಾರ್ಮ್ ಇಲ್ಲದೆ ಅವ್ರಿಗೆ ಒಂದು ದೊಡ್ಡ ತಲೆನೋವು ಇರುತ್ತೆ ನೋಡಿ. ಯಾವ ಥರ ಡ್ರೆಸ್ ಹಾಕ್ಕೊಳ್ಳೋದು, ಯಾವ ಡ್ರೆಸ್ ಹಾಕ್ಕೊಳ್ಳೋದು, ಒಂದೇ ಥರ ರಿಪೀಟ್ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ ತುಂಬ ಸರ್ತಿ, ಶಾರ್ಟೇಜ್ ಆಫ್ ಡ್ರೆಸ್ಸಸ್ ಇದೆ ಅಂತ ಅನ್ನೋರಿಗೆ ಇದೆಲ್ಲ ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು. ನೋಡಿ ತುಂಬ ಚೆನ್ನಾಗಿದೆ ಇದು ಡ್ರೆಸ್ಸು. ಇದು ಕೂಡ ಕಾಟನ್ ಮೆಟೀರಿಯಲ್ಲು, ವೈಟ್ ವಿತ್ ಗ್ರೀನ್ ಕಾಂಬಿನೇಷನು. ಇದು ಕೂಡ ಅಷ್ಟೇ ಸ್ಲೀವ್ಲೆಸ್ ಟಾಪ್ ಬರುತ್ತೆ, ಸ್ಟ್ರೇಟ್ ಕಟ್ ಟಾಪ್ ಇದು. ಇದನ್ನು ನಾನು ಬಂದ್ಬಿಟ್ಟು ಅಗೇನ್ ಇದು ಕೂಡ 42 ಸೈಜಲ್ಲೇ ಬುಕ್ ಮಾಡಿದ್ದೀನಿ. ಪ್ಯಾಂಟ್ ಕೂಡ ಅಷ್ಟೇ, ನಿಮಗೆ ಟಾಪ್ ಏನು ನೋಡಿದ್ರಿ ಸೇಮ್ ಅದೇ ಥರನೇ ಕಾಂಬಿನೇಷನಲ್ಲಿ ಚೆನ್ನಾಗಿದೆ ಇದು.
ನನಗೆ ತುಂಬ ಇಷ್ಟ ಆಯಿತು. ಈಗ ಆಲ್ರೆಡಿ ನಾನು ತೊಗೊಂಡಿರೋ 3 ಐಟಮಲ್ಲೂ ಇದು 4th ಪಾರ್ಸಲ್ ಆಗಿರೋದ್ರಿಂದ ನನಗೆ ಅಷ್ಟರಲ್ಲೂ ನನಗೆ ಇದು ತುಂಬ ಇಷ್ಟ ಆಯಿತು. ಅಂದರೆ ಡೀಸೆಂಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರದ್ದೆಲ್ಲ ನಿಮಗೆ ಡ್ರೆಸ್ಸು. ಸೊ ಏನು ಮೇಕಪ್ಪು ಅಥವಾ ಹೇರ್ ಸ್ಟೈಲ್ ಏನು ಮಾಡ್ಕೊಳ್ಳೋದು ಬೇಡ, ಸಿಂಪಲಾಗಿ ಆಚೆ ಹೋಗ್ತಾ ಇದ್ದೀರಾ ಅಂದರೆ ಒಂದು ಐಪೋನಿ ಹಾಕ್ಕೊಂಡು ನೀಟಾಗಿ ಕಾಣಿಸುತ್ತೆ ಆ ಥರ ರೆಡಿ ಆದರೆ. ಬಟ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ವರ್ತ್ ಬೈಯಿಂಗ್ ಈ ಡ್ರೆಸ್ಸಸ್ ಎಲ್ಲ. ಆ್ಯಂಡ್ ಇದು ನಮ್ಮ ಲಾಸ್ಟ್ ಪ್ಯಾಕೇಜಲ್ಲಿದೆ ಒಂದು ಕಂಪ್ಲೀಟ್ ಬ್ಲ್ಯಾಕ್ ಸೆಟ್ ವಿತ್ ಪ್ರಿಂಟೆಡ್ ಗೋಲ್ಡಲ್ಲಿ. ಇದು ನೋಡೋಣ ಹೆಂಗಿದೆ ಅಂತ. ಸೊ ಇದು ನಮ್ಮ ಲಾಸ್ಟ್ ಆ್ಯಂಡ್ ಫೈನಲ್ ಪ್ಯಾಕೇಜು, 5th ಪ್ಯಾಕೇಜ್ ಇದು. ಇದನ್ನು ನಾನು ಬುಕ್ ಮಾಡಬೇಕಾದ್ರೆ ಅಂದ್ಕೊಂಡಿದ್ದೆ ಲೈಕ್ ಬ್ಲ್ಯಾಕ್ ಮೇಲೆ ಎಂಬ್ರಾಯ್ಡ್ರಿ ಆ ಥರ ಏನಾದರೂ ಬರುತ್ತೇನೋ ಅಂತ. ಬಟ್ ಇದು ಮೇಲಿಂದ ನೋಡೋದಕ್ಕೇ ಗೊತ್ತಾಗ್ತಾ ಇದೆ, ಬ್ಲ್ಯಾಕ್ ಕಲರ್ ಮೆಟೀರಿಯಲ್ ಮೇಲೆ ಗೋಲ್ಡ್ ಕಲರ್ ಪ್ರಿಂಟೆಡ್ ಬಂದಿದೆ. ಇದು ವಾಷಬಲ್, ಅಂದರೆ ವಾಶ್ ಮಾಡ್ತಾ ಅದು ಕಲರ್ ಎಲ್ಲ ಫೇಡ್ ಆಗುತ್ತೆ ಆಬ್ವಿಯಸ್ಲಿ. ಮತ್ತು ನನ್ನ ಪ್ಯಾಕೇಜ್ನ ತುಂಬ ಅಂದರೆ ಈ ಆರ್ಡರ್ ಐ ಡಿ ಏನೂ ಡ್ಯಾಮೇಜ್ ಆಗ್ತಿರಂಗೆ ಓಪನ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ನಾನು ಇವಾಗ ಹಾಕೊಂಡು ನೋಡಿದ ಮೇಲೆ ನನಗೆ ಯಾವುದಾದ್ರೂ ಚೆನ್ನಾಗಿ ಕಾಣಿಸ್ಲಿಲ್ಲ ಅಥವಾ ಫಿಟ್ ಆಗಲಿಲ್ಲ ಅನ್ನೋ ಡ್ರೆಸ್ನ ರಿಟರ್ನ್ ಕೊಡೋಣ ಅಂದ್ಬಿಟ್ಟು ತುಂಬ ಸೇಫಾಗಿ ಓಪನ್ ಮಾಡ್ತಾ ಇದ್ದೀನಿ. ಈ ಡ್ರೆಸ್ಸು XXL ಬಂದ್ಬಿಟ್ಟಿದೆ. ತುಂಬ ದೊಡ್ಡದಾಗುತ್ತೆ ಅನಿಸುತ್ತೆ ನನಗೆ. ಬಟ್ ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ನಾನು ಪ್ರಿಂಟೆಡ್ ಅಂದ್ಕೊಂಡೆ ನೋಡಿ, ಸೈಡಲ್ಲೆಲ್ಲ ಈ ಥರ ಲೇಸ್ ಹಾಕಿದ್ದಾರೆ ಮೆಟೀರಿಯಲ್ಗೆ. ಸೊ ಇದು ನೀವು ನಾರ್ಮಲ್ ಸಿಂಪಲ್ ಯಾವುದಾದ್ರೂ ಫಂಕ್ಷನ್ಗೆ ಹಾಕ್ಕೊಂಡು ಹೋಗ್ತೀನಿ ಅಂತಂದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಮೆಟೀರಿಯಲ್ ಕೂಡ ನಿಮಗೆ ಅಷ್ಟು ತೆಳು ಇಲ್ಲ, ಚೆನ್ನಾಗಿದೆ. ಒಂದು ಫಂಕ್ಷನ್ಗಂತೂ ಆರಾಮಾಗಿ ಹಾಕ್ಕೊಂಡು ಹೋಗ್ಬೋದು, ಯಾವುದೇ ರೀತಿ ಟೆನ್ಷನ್ ಇಲ್ದಿರ. ಹೆವಿ ಗ್ರ್ಯಾಂಡು ಅನ್ಸಲ್ಲ, ತುಂಬ ಸಿಂಪಲ್ಲು ಅನ್ಸಲ್ಲ, ಅಷ್ಟು ಚೆನ್ನಾಗಿ ಕಾಣುತ್ತೆ ಇದು ಬ್ಲ್ಯಾಕ್ ಕಲರು. ಸೊ ಆ ಥರ ಬ್ಲ್ಯಾಕ್ ಕಲರ್ ಟಾಪಿಗೆ ಇದೊಂದು ಪ್ಲಾಜೋ ಪ್ಯಾಂಟ್. ನನ್ನ ಪ್ರಕಾರ ಸೈಜಸ್ ಏನು ಪ್ರಾಬ್ಲಮ್ ಆಗೋದಿಲ್ಲ. ನಾನು ಮುಂಚೆ ಹೇಳ್ದಂಗೆ ಎಲ್ಲ 1 ಸೈಜ್ ಬಿಗ್ಗರೇ ತೊಗೊಂಡಿದ್ದೀನಿ ನಾನು. ಸೊ ಪ್ಯಾಂಟ್ ಫಿಟ್ಟಿಂಗಲ್ಲೂ ಏನೂ ಪ್ರಾಬ್ಲಮ್ ಆಗೋಲ್ಲ. ಯಾಕಂತಂದರೆ ಒಂದೊಂದು ಸತಿ ಆಚೆನೇ ನಾವು ಪರ್ಚೇಸ್ ಮಾಡಿರ್ತೀವಿ, ಟಾಪ್ ಕರೆಕ್ಟಾಗಿ ಫಿಟ್ ಆಗುತ್ತೆ, ಬಟ್ ಕಾಲ ಹತ್ರ ಎಲ್ಲ ಟೈಟ್ ಆಗಿಬಿಡುತ್ತೆ. ಆ ಥರ ಆದರೆ ಅದು ಒಂಥರ ತೊಗೊಂಡಾಗ ನಮ್ಗೊಂಥರ ಸಮಾಧಾನವೂ ಅನಿಸಲ್ಲ. ಅದಕ್ಕೋಸ್ಕರನೇ ನಾನು ಯಾವುದಕ್ಕೂ ಇರಲಿ ಅಂದ್ಬಿಟ್ಟು ಎಲ್ಲ ಒಂದೊಂದು ಸೈಜ್ ಎಕ್ಸ್ಟ್ರಾನೇ ಆರ್ಡರ್ ಮಾಡಿದ್ದೀನಿ. ಟಾಪ್ ಫಿಟ್ ಮಾಡ್ಕೊಂಡು ಪ್ಯಾಂಟ್ ಲೂಸ್ ಆಗಿದ್ರು ಏನು ಪರವಾಗಿಲ್ಲ, ನಡೆಯುತ್ತೆ. ಸೊ ಅದಕ್ಕೋಸ್ಕರ ಎಲ್ಲ ಒಂದೊಂದು ಸೈಜ್ ಎಕ್ಸ್ಟ್ರಾ ಮಾಡಿದ್ದೀನಿ. ಮತ್ತು ಏನಂತಂದರೆ ನಾನು ಆರ್ಡರ್ ಮಾಡಿರೋದು ಎಲ್ಲ ಸೆಟ್ಸಲ್ಲೂ ಕೂಡ ಎಲಾಸ್ಟಿಕ್ ಪ್ಯಾಂಟು ಚೆನ್ನಾಗಿದೆ. ಇವಾಗ ನಾನು ಈ ಒಂದೊಂದೇ ಡ್ರೆಸ್ನ ಹಾಕೊಂಡು ಬಂದು ತೋರಿಸ್ತೀನಿ ನನಗೆ ಹಿಂಗೆ ಕಾಣುತ್ತೆ ಅಂತ. ಸೊ ನೀವು ಕೂಡ ನೋಡಿ ನನಗೆ ಯಾವುದು ಡ್ರೆಸ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಯಾವ ಡ್ರೆಸ್ ಚೆನ್ನಾಗಿ ಕಾಣ್ತಿದೆ ಅಂತ. ಆ್ಯಂಡ್ ನಾನು ನಿಮಗೆ ಫೈನಲಲ್ಲಿ ನಾನು ಎಲ್ಲ ನಿಮಗೆ ಡ್ರೆಸ್ ಹಾಕೊಂಡು ತೋರಿಸಿದ್ಮೇಲೆ ನಾನು ಇದಕ್ಕೆಲ್ಲ ಎಷ್ಟೆಷ್ಟು ಪೇ ಮಾಡಿದೆ ಅಂತ ಹೇಳ್ತೀನಿ, ಓಕೆನಾ? ಸೊ ಇದು ನನ್ನ ಫಸ್ಟ್ ಡ್ರೆಸ್ಸು. ನಾನು ನಿಮಗೆ ಪ್ಯಾಕೇಜ್ ಓಪನ್ ಮಾಡಿದಾಗ ತೋರಿಸಿದ್ನಲ್ವ, ಫಸ್ಟ್ ಮೆಟೀರಿಯಲ್ಲು ಅದಿದು. ಫಿಟ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ ಮತ್ತು ಮೆಟೀರಿಯಲ್ಲು ಕೂಡ ತುಂಬ ಸಾಫ್ಟ್ ಆಗಿದೆ. ಹಿಂದೆಗಡೆ ನಿಮಗೆ ನೋಡೋಕ್ಕೆ ಈ ಥರ ಇರುತ್ತೆ ಆ್ಯಂಡ್ ಫ್ರಂಟಲ್ಲಿ ಇಷ್ಟು ಫಿಟ್ಟಿಂಗಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನನ್ನ ಸೆಕೆಂಡ್ ಪ್ಯಾಕೇಜಲ್ಲಿ ಇದೆ ಡ್ರೆಸ್ಸು. ಬ್ಯೂಟಿಫುಲ್ ಬ್ಲ್ಯಾಕ್ ವಿತ್ ವೈಟ್ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ಬ್ಯಾಕ್ ಸೈಡಲ್ಲಿ ಈ ಥರ ಬರುತ್ತೆ ಆ್ಯಂಡ್ ಫ್ರಂಟಲ್ಲಿ ಈ ಥರ ಬರುತ್ತೆ. ನಿಮಗೇನು ಅನ್ನಿಸ್ತು? ಚೆನ್ನಾಗಿದೆ ಅನ್ನಿಸ್ತಾ? ಸೊ ದಿಸ್ ಈಸ್ ಮೈ ಸೆಕೆಂಡ್ ಔಟ್ಫಿಟ್. ಇದು ನನ್ನ ಥರ್ಡ್ ಪ್ಯಾಕೇಜಲ್ಲಿ ಇದ್ದಂಥ ಡ್ರೆಸ್ಸು. ಬ್ಯೂಟಿಫುಲ್ ಲ್ಯಾವೆಂಡರ್ ಕಲರ್ ಅಂತ ಹೇಳ್ಬೋದು, ಪರ್ಪಲ್ ಕಲರ್ ಅನ್ನೋದಕ್ಕಿಂತ ತುಂಬ ಚೆನ್ನಾಗಿದೆ ಆ್ಯಂಡ್ ಇಟ್ಸ್ ಕಂಫರ್ಟಬಲ್ ಆಲ್ಸೋ. ಹಿಂದೆಗಡೆ ಈ ಥರ ಇದೆ ಆ್ಯಂಡ್ ಚೆನ್ನಾಗಿದೆ. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಯಾವ ಕಲರ್ ನಿಮಗೆ ಜಾಸ್ತಿ ಇಷ್ಟ ಆಯಿತು ಅನ್ನೋದನ್ನು ಕೂಡ ಹೇಳಿ, ಓಕೆ? ಇದು ನನ್ನ 4th ಡ್ರೆಸ್. ನಾನು ಆರ್ಡರ್ ಮಾಡಿದ್ದಲ್ಲೇ ತುಂಬ ಇಷ್ಟಪಟ್ಟಿದ್ದು ಓಪನ್ ಮಾಡಿದಾಗ ಪ್ಯಾಕೇಜ್ನ ಈ ಡ್ರೆಸ್ಸೇ. ಕಾಂಬಿನೇಷನ್ ಅಂತೂ ನನಗೆ ತುಂಬ ಇಷ್ಟ ಆಯಿತು, ವೈಟ್ ವಿತ್ ಪ್ಯಾರೆಟ್ ಗ್ರೀನ್ ಕಲರು. ಮೆಟೀರಿಯಲ್ ತುಂಬ ಸಾಫ್ಟಾಗಿದೆ, ಕಾಟನ್ನು. ನಾನು ಮುಂಚೆನೇ ಹೇಳ್ದಂಗೆ ಇಟ್ಸ್ ವೆರಿ ಕಂಫರ್ಟಿಂಗ್. ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಈ ಥರ ಆ್ಯಂಡ್ ಇಟ್ಸ್ ಸ್ಲೀವ್ಲೆಸ್. ಇದು ನನ್ನ ಫೈನಲ್ ಪ್ಯಾಕೇಜ್ನ 5th ಡ್ರೆಸ್. ಇದು ಬ್ಲ್ಯಾಕ್ ವಿತ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಬ್ಯೂಟಿಫುಲ್ ಗೋಲ್ಡ್ ಪ್ರಿಂಟೆಡ್ ಇದೆ ಡ್ರೆಸ್ ಮೇಲೆ. ಸೊ ತುಂಬ ಚೆನ್ನಾಗಿದೆ ಆ್ಯಂಡ್ ಇದು ಬಂದು 3/4 ಸ್ಲೀವ್ಸು. ನೀವು ಆರ್ಡರ್ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಬ್ಯಾಕ್ ಸೈಡಲ್ಲೂ ಕೂಡ ಪ್ರಿಂಟ್ ಇದೆ, ನೀವು ನೋಡ್ಬೋದು. ಚೆನ್ನಾಗಿ ಅನ್ನಿಸ್ತಾ ಇದೆ ಆ್ಯಂಡ್ ವರ್ತ್ ಬೈಯಿಂಗ್, ಚೆನ್ನಾಗಿದೆ.
ನಾನು ಆರ್ಡರ್ ಮಾಡಿ ಡ್ರೆಸ್ಸಸ್ನೆಲ್ಲ ಹಾಕ್ಕೊಂಡು ವೀಡಿಯೋ ಮಾಡಿದ ಕ್ಲಿಪ್ಸ್ನೆಲ್ಲ ನೀವು ನೋಡಿದ್ರಲ್ಲ. ಸೊ ನಿಮಗೆ ಯಾವ ಡ್ರೆಸ್ಸು ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅದರಲ್ಲಿ ಯಾವುದು ಚೆನ್ನಾಗಿ ಕಾಣ್ತಿತ್ತು ಅನ್ನೋದನ್ನ ಕೂಡ ನನಗೆ ಹೇಳಿ. ಯಾಕಂದರೆ ನಾನು 5 ಜೊತೆ ಡ್ರೆಸ್ ಆರ್ಡರ್ ಮಾಡಿದೆ ಮತ್ತು ಎಲ್ಲ ಆರ್ಡರ್ ವೈಸಲ್ಲಿ ನಾನು ನಿಮಗೆ ಅದನ್ನ ಓಪನ್ ಮಾಡಿ ತೋರಿಸ್ದೆ. ಸೊ 1 to 5 ಅಲ್ಲಿ ನಿಮಗೆ ಯಾವ ನಂಬರ್ ಡ್ರೆಸ್ ಇಷ್ಟ ಆಯಿತು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ವಿಚ್ ಕಲರ್ ಅಂದರೆ ಯಾವ ಕಲರ್ ನನಗೆ ತುಂಬ ಸೂಟ್ ಆಗ್ತಿತ್ತು ಅನ್ನೋದನ್ನು ಹೇಳಿ. ನನ್ನ ಫೇವ್ರೇಟ್ ಡ್ರೆಸ್ನ ಆಲ್ರೆಡಿ ನಾನು ನಿಮಗೆ ವೀಡಿಯೋದಲ್ಲಿ ತುಂಬ ಸತಿ ಹೇಳಿದ್ದೀನಿ. ವೈಟ್ ವಿತ್ ಗ್ರೀನ್ ಕಲರ್ ನನಗೆ ತುಂಬ ಇಷ್ಟ ಆಯಿತು ಅಂತ. ಆ್ಯಂಡ್ ಒಂದು ಡಿಸಪಾಯಿಂಟ್ಮೆಂಟ್ ವಿಷಯ ಏನಂತಂದರೆ, ನಾನು ಇಷ್ಟಪಟ್ಟಿದ್ನಲ್ಲ ಈ ಬ್ಲ್ಯಾಕು ವಿತ್ ವೈಟ್ ಪ್ರಿಂಟೆಡ್ ಟಾಪ್ ಅಂತ. ಸೊ ಇದು ನನಗೆ ಸೈಡಲ್ಲಿ ಇಲ್ಲಿ ನೋಡಿ ಕಟ್ ಆಗಿಬಿಟ್ಟಿದೆ. ನಾನು ಇದನ್ನು ಅಬ್ಸರ್ವೇ ಮಾಡಿಲ್ಲ. ಪ್ಯಾಕೇಜ್ ಓಪನ್ ಮಾಡುವಾಗ ಹಾಕೊಂಡವಾಗ ನೋಡ್ತಾ ಇದ್ದೀನಿ ಎಲ್ಲ ಕಟ್ಟಾಗ್ಬಿಟ್ಟಿದೆ ಮತ್ತು ಒಂದೊಂದೇ ದಾರ ಎಲ್ಲ ಬಿಟ್ಕೊತಾ ಇದೆ. ಸೊ ಇದು ನನಗೆ ತುಂಬ ಡಿಸಪಾಯಿಂಟ್ಮೆಂಟ್ ಆಯಿತು. ಇದನ್ನು ನಾನು ರಿಟರ್ನ್ ಮಾಡ್ತೀನಿ. ನೋಡೋಣ ಇದನ್ನೇ ಮತ್ತೆ ಆರ್ಡರ್ ಮಾಡೋದಾ ಅಥವಾ ಬೇರೆ ಡ್ರೆಸ್ ಯಾವ್ದಾದ್ರು ತೊಗೊಳ್ಳೋದಾ ಅಂತ ನೋಡ್ತೀನಿ. ಸೊ ಇದೇ ಸಿಕ್ತು ಅಂತಂದರೆ ಇದೇ ಸೈಜಲ್ಲೇ ಇದನ್ನೇ ಮತ್ತೆ ಎಕ್ಸ್ಚೇಂಜ್ ಮಾಡ್ಕೊತೀನಿ, ಇಲ್ಲಾಂದರೆ ರಿಟರ್ನ್ ಮಾಡಿ ಆರ್ಡರ್ನ ಕ್ಯಾನ್ಸಲ್ ಮಾಡ್ತೀನಿ. ಆ್ಯಂಡ್ ನಾನು ಇವಾಗ ನಿಮ್ಗೆ ಇಷ್ಟೊತ್ತವರೆಗೂ ತೋರಿಸಿ ಈ ಎಲ್ಲ ಡ್ರೆಸ್ಸಸ್ಸು ಕೂಡ ಪ್ರೈಸಸ್ ಬಂದು ನಿಮಗೆ ವಿತಿನ್ 300 ರುಪೀಸಲ್ಲಿ ಸಿಗುತ್ತೆ. ನಾನು ಅದನ್ನು ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ ಮತ್ತು ಈ ಡ್ರೆಸ್ಸಸ್ದು ಲಿಂಕ್ ಕೂಡ ಸಬ್ಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ನೋಡಿ ನಿಮಗೆ ಇಷ್ಟ ಆಯಿತು ಅಂತಂದರೆ ನೀವು ಕೂಡ ಆರ್ಡರ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ತುಂಬ ಡಿಸಪಾಯಿಂಟ್ಮೆಂಟ್. ತುಂಬ ಇಷ್ಟಪಟ್ಟಿದೆ ಈ ಡ್ರೆಸ್ನ. ಸೆಕೆಂಡ್ ಇಷ್ಟಪಟ್ಟಿದ್ದ ಡ್ರೆಸ್ಸು ಇದೇನೆ. ಅದೇ ಇದು ಡಿಸಪಾಯಿಂಟ್ ಆಯಿತು ನನಗೆ. ಪ್ರಾಡಕ್ಟ್ಸ್ನೆಲ್ಲ ರಿವ್ಯೂ ಮಾಡೋದಕ್ಕೆ ಮನೇಲಿ ಸ್ವಲ್ಪ ಲೈಟ್ ಶಾರ್ಟೇಜ್ ಇದೆ ಅಂತ ಒಂದೊಂದೇ ಡ್ರೆಸ್ ಹಾಕೊಳ್ಳೋದು, ಟೆರೆಸ್ ಹುಡುಗೋದು, ವೀಡಿಯೋ ಮಾಡೋದು. ಸೊ ವೀಡಿಯೋ ಮಾಡೋದು ಇಷ್ಟೊಂದು ಕಷ್ಟ ಅಂತ ಇವತ್ತು ಗೊತ್ತಾಯಿತು. ಸ್ಟ್ರಗಲ್ ಇಸ್ ರಿಯಲ್ ಅಂತ ಇವತ್ತಿಗೆ ಅರ್ಥ ಆಗ್ತಾಯಿದೆ. ಆ್ಯಂಡ್ ತುಂಬ ಮಿಸ್ಟೇಕ್ಸ್ ಕೂಡ ಕಾಣುತ್ತೆ ನಿಮಗೆ ನಮ್ಮ ವೀಡಿಯೋದಲ್ಲಿ. ಯಾಕಂತಂದರೆ ನಾವು ಇನ್ನೂ ಇವಾಗ ಲರ್ನಿಂಗ್ ಪ್ರೊಸೆಸಲ್ಲಿ ಇದ್ದೀವಿ. ಯಾವ ವೀಡಿಯೋಸ್ ಯಾವ ಥರ ಮಾಡಬೇಕು ಅನ್ನೋದೆಲ್ಲ ಇವಾಗ ನಮಗೂ ಸ್ವಲ್ಪ ಐಡಿಯಾಸ್ ಬರ್ತಾ ಇದೆ. ಸೊ ಅದನ್ನು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕಂಟೆಂಟ್ ಜೊತೆಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ ಒಂದು ದೊಡ್ಡ ಥ್ಯಾಂಕ್ಸ್. ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಬೇಕು ದಯವಿಟ್ಟು ಆದಷ್ಟು ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಮತ್ತೆ ನನ್ನ ವೀಡಿಯೋಸ್ನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.